ದುರಸ್ತಿಪಡಿಸಿ, ಪುರಸಭೆ ಒಳಗಿರುವ ಹಂಪನ್ನು ದುರಸ್ತಿಪಡಿಸಿ. ಸಂಘಟನೆಗಳ ಒಂದು ಸಹಕಾರದೊಂದಿಗೆ ಇವತ್ತು ಕುಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಹಾಕಿರುವ ಹಂಸಗಳ ದುರಸ್ತಿ ಆಗದೇ ಇರುವುದರಿಂದ ಜನರಿಗೆ ಆಗ್ತಿರುವಂತಹ ತೊಂದರೆಗಳನ್ನ ಮನಗೊಂಡು ಇವತ್ತು ನಾವು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದ ನಾಗರಾಜ ರಾಯಪುರಮಠ ಅವರಿದ್ದಾರೆ. ಅವರನ್ನ ಮುಖ್ಯಾಧಿಕಾರಿಗೆ ಧಿಕ್ಕಾರ, ಪುರಸಭೆಯ ಮುಖ್ಯಾಧಿಕಾರಿಗೆ ಧಿಕ್ಕಾರ. ನಮ್ಮ ಈ ಕಾರ್ಯಕ್ರಮಕ್ಕೆ 3 ರಿಕ್ಷಾ ಚಾಲಕರ ಸಂಘಟನೆಯವರು ನಮಗೆ ಬೆಂಬಲವನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಛಾಯಾಗ್ರಾಹಕರ ಸಂಘಟನೆಯವರು ಆಗಮಿಸಿ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಾನು ಮೊದಲಿಗೆ ಇವರೆಲ್ಲರಿಗೂ, ನಮ್ಮ ಪತ್ರಕರ್ತರ ಮಿತ್ರರು ಇವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೇನೆ. ರಥೋತ್ಸವದ ಸಮಯದಲ್ಲಿ ಈ ಒಂದು ಪುರಸಭೆ ರಸ್ತೆಯನ್ನ ಅಗದು ಈ ರೀತಿಯ ಮಾಡಿ ಅಪಘಾತಕ್ಕೆ ಕಾರಣವಾಗುವಾಗೆ ನಮ್ಮ ವ್ಯವಸ್ಥೆ ಮಾಡಿದೆ. ನಾವು ಹಲವಾರು ಬಾರಿ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಹಾಕಿದರೂ ಕೂಡ ಯಾವುದೇ ನಮ್ಮ ಪ್ರಕಟಣೆಗೆ ಬೆಲೆಯನ್ನು ಪುರಸಭೆ ಆಡಳಿತ ನೀಡಿಲ್ಲ. ಈ ಹಿಂದೆ ಹೇಳ್ತಿದ್ರು ನಮಗೆ ಆಡಳಿತ ಇಲ್ಲ, ನಮ್ದು ಬೋರ್ಡ್ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು, ಇವಾಗ ಮತ್ತೇನೋ ಕಾರಣಗಳನ್ನು ಹೇಳ್ಕೊಂಡು ನಮ್ಮ ಈ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಹಾಳು ಮಾಡಿ ಅಪಘಾತಕ್ಕೆ ಕಾರಣವಾಗ್ತಾ ಇದೆ. ಆದ್ದರಿಂದ ನಾವು ಕೂಡಲೇ ಇವತ್ತು ಇದನ್ನು ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಪುರಸಭಾ ಆಡಳಿತ ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಹಾಗೆ ನಮಗೊಂದು ಹೆಮ್ಮೆ ಇದ್ದಿತ್ತು, ಏನಂದ್ರೆ ರಾಷ್ಟ್ರ ಪ್ರಶಸ್ತಿ ವಿಜೇತ ನಮ್ಮ ಪುರಸಭೆ ಅಂತ. ಆದರೆ ಈಗ ಇದನ್ನು ನೋಡಿದರೆ ನಾಚಿಕೆ ಆಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಯವಿಟ್ಟು ಪುರಸಭೆ ಈ ಬಗ್ಗೆ ಗಮನ ಹರಿಸಬೇಕಂತ ನಾನು ವಿನಂತಿಸ್ತೇನೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ. ಬಿಎಂಎಸ್ನ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳನ್ನ ಹಾಗೂ ಛಾಯಾಗ್ರಾಹಕರ ಸಂಘದ ಎಲ್ಲ ಪದಾಧಿಕಾರಿಗಳನ್ನ ಪ್ರೀತಿಪೂರ್ವಕ ಸ್ವಾಗತ ನಡೆಸ್ತಾ ಇದ್ದೇವೆ. ಇದಕ್ಕೆ ಪುರಸಭೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಸ್ಪಂದಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹಾಕೊಂಡಿದ್ದೇವೆ. ಇದನ್ನ ಉದ್ದೇಶಿಸಿ ನಮ್ಮ ಸಂಘದ ಅಧ್ಯಕ್ಷರು ಮಾತನಾಡಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ಅಸೋಸಿಯೇಷನ್ ಸರ್ವ ಬೆಂಬಲದೊಂದಿಗೆ ನ್ಯೂನತೆಯನ್ನು ಕಂಡು ಈ ಪುರಸಭೆ ವ್ಯಾಪ್ತಿಯಲ್ಲಿ ಹಂಪನ್ನು ತೆರವು ಮಾಡಿ ಹಂಪನ್ನು ಸರಿ ಮಾಡದೆ ನಮಗೆ ರಿಕ್ಷಾ, ಕಾರು ಮತ್ತು ಇತರ ವಾಹನಗಳಿಗೆ ತುಂಬಾ ಅನ್ಯಾಯವಾಗ್ತಿದೆ. ಇದನ್ನು ಮನಗೊಂಡು ಕೂಡಲೇ ಇದನ್ನು ಸರಿಪಡಿಸಿದ್ದಲ್ಲಿ ಮುಂದಿನ ಹೋರಾಟವನ್ನು ನಡೆಸಲಾಗುವುದು. ಇವತ್ತು ನಡೆದಿರ್ತಕ್ಕಂಥ ಹಂಪ್ ಕುಂದಾಪುರ ಮುಖ್ಯ ರಸ್ತೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಪುರಸಭೆಯ 200 ಮೀಟರ್ ಹತ್ತಿರ ಇರತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತೊಂದರೆಯಾಗಿರ್ತಕ್ಕಂತಹ ಬಸ್ಸುಗಳು, ಭಾರಿ ವಾಹನಗಳಿಗೆ ಮತ್ತು ಲಘು ವಾಹನಗಳಿಗೆ ಬಹಳ ತೊಂದರೆ ಮಾಡ್ತಾ ಇದ್ದಾರೆ. ಆದರೆ ಆ ತೊಂದರೆ ಆಗೋದನ್ನು ಮತ್ತು ಅಪಘಾತ ಆಗೋದನ್ನು ನಿಲ್ಲಿಸಬೇಕು ಅಂತ ಪುರಸಭೆಗೆ ಎಚ್ಚರಿಕೆ ಮೂಲಕ ನಾವು ಇವಾಗಲೇ ಪತ್ರಿಕೆ ಮೂಲಕ ನಾವು ಇವಾಗ ಎಲ್ಲ ಮಾಧ್ಯಮದ ಮೂಲಕ ಹೇಳಿದ್ದೀವಿ. ಆದರೂ ನಿರ್ಲಕ್ಷ್ಯ ತೋರಿದ ಪುರಸಭೆ ಅಧಿಕಾರಿಯವರನ್ನ ಸರ್ಕಾರ ಅಮಾನತು ಮಾಡಬೇಕು. ಇಲ್ಲೇ ಹೋದ್ರೆ ಇಲ್ಲಿ ಅಮಾನತು ಆದರೆ ಇಲ್ಲ ಹೋದ್ರೆ ಇಲ್ಲಿ ಆಘಾತ ಆದಾಗಿದ್ರೆ ಬೈಕ್ ಮತ್ತು ಎಲ್ಲ ಸವಾರರಿಗೆ ತೊಂದರೆ ಆದರೆ ಪುರಸಭೆಯ ಕಾರಣ ಆಗುತ್ತೆ. ಮತ್ತೆ ಪುರಸಭೆಯ ಕೌನ್ಸಿಲರು ಕಾರಣರಾಗ್ತಾರೆ, ಅಧ್ಯಕ್ಷರು ಕಾರಣ ಆಗ್ತಾರೆ, ಉಪಾಧ್ಯಕ್ಷರು ಕಾರಣ ಆಗ್ತಾರೆ. ಹಾಗಾಗಿ ದಯವಿಟ್ಟು ಇಲ್ಲಿ ಮುಖ್ಯ ರಸ್ತೆಯಲ್ಲಿ ಆಗಿರ್ತಕ್ಕಂಥ ಹಂಪುಗಳನ್ನ ತೆರವುಗೊಳಿಸಲಿಕ್ಕೆ ಅಥವಾ ಅದನ್ನ ಹಾಳು ಮಾಡಲಿಕ್ಕೆ ಕಡುಗಿದಾರನ್ನ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಾಗತ್ತೆ. ಇಲ್ಲದೆ ಹೋದ್ರೆ ನಾವು ಪುರಸಭೆ ಇದ್ರೆ ತಕ್ಷಣ ಇವರಿಗೆ 15 ದಿನ ಅವಕಾಶ ಕೊಡ್ತೀವಿ. ಟೈಮಲ್ಲಿ 15 ದಿನದೊಳಗೆ ಅವರು ಮಾಡದೆ ಹೋದಲ್ಲಿ ಅವರ ಕುಚಾರಿ ಹತ್ರ ನಾವು ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ ನಮ್ಮ ಸಂಘಟನೆ ಮತ್ತು ಪತ್ರಕರ್ತರ ಸಂಘಟನೆ ಜೊಂಟಿಯಾಗಿ ನಾವು ಮಾಡಲಿಕ್ಕೆ ಇಚ್ಛಿಸ್ತೇವೆ ಅಂತ ಹೇಳಿ ಈಗಾಗಲೇ ಕರೆ ಕೊಡ್ತೇನೆ. ಪುರಸಭಾಧಿಕಾರಿಗೆ ನಮ್ಮ ಮಾಧ್ಯಮದ ಮೂಲಕ ಈಗ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದೆ ಹಂಪನ್ನ ಅರ್ಧ ತೆಗೆದಿದ್ರಲ್ಲ, ಅದು ಯಾವ ಕಾರಣದಿಂದ, ಯಾವ ಪರ್ಮಿಷನ್ ಕೊಟ್ಟಿದ್ದೀರಿ, ಎಲ್ಲಿ ಯಾರಿಗೆ ಕೊಟ್ಟಿದ್ದೀರಿ, ಯಾಕೆ ಮಾಡಿದ್ದು, ಯಾರು ಮಾಡಿದ್ದು? ಪ್ರತಿ ಸಲ ಹಂಗೆ ಆಗ್ತಾ ಇದೆ, ಯಾಕೆ ಆಗ್ಬೇಕದು? ಅದು ಕೂಡಲೇ ಮಾಡಬೇಕಲ್ಲ. ಏನೇ ಮಾಡಿದ್ರು ಒಂದಿನ ದೊಡ್ಡದಾಗೆ ಮತ್ತೆ ಹಾಗೆ ಪರ್ಮಿಷನ್ ಯಾಕೆ ಕೊಡ್ತೀರಿ ನೀವು? 7 ತಿಂಗಳಲ್ಲಿ ನೋಡಿ, ಇದ್ರ ಬಗ್ಗೆ ನಾನು ಹಲವಾರು ಬಾರಿ ಪುರಸಭೆ ಸದಸ್ಯನಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೆ. ನೀವು ಮುಖ್ಯಾಧಿಕಾರಿಯಾಗಿ ಬರಬೇಕಿದ್ದ ಮುಂಚೆ ಹಿಂದಿನ ಮುಖ್ಯಾಧಿಕಾರಿ ಇದ್ದಾಗಲೂ ಸಹ ಕೊಟ್ಟಿದೆ. ಇದು ಆಗಿರುವಂತದ್ದು ಈ ನೀತಿ ಸಂಹಿತೆ ಬಂದ ಆದ್ಮೇಲಲ್ಲ, ಏಪ್ರಿಲ್ ಅಲ್ಲಿ ಆಗಿರುವಂತದ್ದು.
ಮಾಡುವುದಾದ್ರೆ ಆವಾಗಲೂ ಸಹ ಎಸಿ ಅವರ ಅನುಮೋದನೆ ತಗೊಂಡು ಮಾಡ್ಲಿಕ್ಕೆ ಅವಕಾಶ ಇತ್ತು. ಆವಾಗಿನಿಂದಲೂ ಬೇಜವಾಬ್ದಾರಿ ಮಾಡ್ಕೊಂಡು ಬಂದಿದ್ದು ಬಿಟ್ರೆ ಸರ್ ಮಾಡಲಿಲ್ಲ. ಈಗ ಮೊನ್ನೆ ನಾನು ಕಂಪ್ಲೇಂಟ್ ಕೊಟ್ಟಾಗೂ ಸಹ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ನಾವು ತಗೊಂಡು ಮಾಡ್ತೇವೆ ಅಂತ ಉತ್ತರ ಕೊಟ್ಟಿದ್ರಿ. ನಾನು ಹೇಳುದು ಇಂಥ ಕೆಲಸಕ್ಕಲ್ಲ, ಘಟನೋದ್ಧಾರ ಮಂಜೂರಾತಿಯಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ ಸರ್. ಈಗ ಇರುವಾಗ ನಾನು ಹೇಳೋದು ಅವಕಾಶ ಇರುವಾಗ ಜೀವಕ್ಕೆ ಹಾನಿ ಆಗುವಂತ ಇಂಥ ಒಂದು ಇದಕ್ಕೆ ತಕ್ಷಣವಾಗಿ ಸ್ಪಂದನೆ ಮಾಡಿದ್ರೆ ನಮ್ಮ ಪುರಸಭೆ ಕೆಲಸ ನೋಡಿ. ಇವತ್ತು ನೋಡಿ ನಾನು ಒಬ್ಬ ಪುರಸಭೆ ಸದಸ್ಯನಾಗಿ ನೋಡಿ ನಮ್ಮ ಜನರಿಗೆ ನಾವೇನು ಉತ್ತರ ಕೊಡ್ಬೇಕು? ಇಲ್ಲಿ ಜನರದ್ದೇನೋ ಜೀವ ಹಾನಿ ಆದ್ರೆ ಯಾರು ಉತ್ತರ ಕೊಡ್ಬೇಕು ಸರ್? ಮಾಡಿ ಅಲ್ಲ ಸರ್, ನಂಗೂ ಗೊತ್ತಿದೆ. ನೀವು ನಮ್ಗೆಲ್ಲ ಹೇಳ್ಬೇಡಿ, ಯಾರಿಗೂ ಹೂಗಿಡುತ್ತೆ ಅವ್ರಿಗೆ ಹೋಗಬೇಡಿ, ನಮ್ಗೆಲ್ಲ ಹೂಗಿಡು ಬರ್ಬೇಡಿ. ನೀವು ಗೊತ್ತಾಯ್ತಾ? ನೀತಿ ಸಂಹಿತೆ ಎಲ್ಲ ಬರ್ತದೆ, ಹೇಗೆ ಬರ್ತದೆ ನಮ್ಗೆ ಗೊತ್ತಿದೆ. ನಿಮ್ಗೆ ಅಧಿಕಾರ ಇದೆ, ತುರ್ತಾಗಿ ಮಾಡಿ. ಅದು ಯಾವ ಕೌನ್ಸಿಲರ್ ಅಡ್ಡಾಗ್ತಾರ ಹೇಳಿ, ಸರ್ ಅವ್ರು ಮನೆ ಮುಂದೆ ಕೂತ್ಕೊಳ್ತೀರ. ಅಲ್ಲ, ಇನ್ನೊಂದು ವಿಚಾರ ಮಧ್ಯೆ ಹೇಳ್ತೇನೆ. ಇಲ್ಲಿ ಸಮಸ್ಯೆ ಇರುವಂತ ಸರ್, ನೀವೀಗ ಹೊಸದಾಗಿ ಬಂದಿದ್ರಿ, ಪುರಸಭೆ ಮತ್ತು ದೇವಸ್ಥಾನದ ವಿಚಾರದಲ್ಲಿ ಇರುವಂತದ್ದು. ದೇವಸ್ಥಾನದವರು ಮಾಡಲೇಬೇಕು ಅನ್ನುವಂತ ಉದ್ದೇಶ ಪುರಸಭೆಗೆ ಇದ್ದದೇ ಹೌದಾದಿದ್ರೆ ನೀವು ಅದನ್ನು ಯಾವುದನ್ನು ಅಂಶನ ರಿಪೇರಿ ಮಾಡಿಸಿ ಅವ್ರಿಗೆ ಎಷ್ಟು ಖರ್ಚಾಗಿದೆ ಅದನ್ನು ಪೆನಾಲ್ಟಿ ಕಳಿಸಿಕೊಡಿ ಅವರಿಗೆ. ಅವ್ರದ್ದು ತಗೊಳ್ಳಿ, ಏನ್ ಬೇಡ ಹೇಳಿ ನಾವು ಹೇಳೋದಿಲ್ಲ. ಆದ್ರೆ ದೇವಸ್ಥಾನ ಮತ್ತೆ ಪುರಸಭೆ ಈ ಜಂಜಾಟದಲ್ಲ, ಜನರನ್ನ ಯಾಕೆ ಬಲಿ ಮಾಡ್ತೀರಿ? ಜನರನ್ನ ಬಲಿ ಮಾಡೋದು ಸರಿ ಅಲ್ಲ. ಇವತ್ತು ನೋಡಿ, ಮೊನ್ನೆ ರಾತ್ರಿ ಅಲ್ಲಿ ಯಾವುದು ಯೂನಿಟಿ ಹಾಲ್ ಹತ್ರ ನಮ್ಮ ವಾರ್ಡಿನ ಇಬ್ಬರು ಹುಡುಗರು ಆಕ್ಸಿಡೆಂಟ್ ಆಗಿ ಒಬ್ಬ ಅದ್ರಲ್ಲಿ ತೀರಿ ಹೋದ. ಅವರ ಮನೆಗೆ ಈಗ ಯಾರೀಗ ಜವಾಬ್ದಾರಿ ಯಾರು? ಹಾಗೆ ಇಲ್ಲಿ ಏನಾದ್ರು ಈಗಷ್ಟೇ ಸರ್ ಒಂದು ಆಕ್ಸಿಡೆಂಟ್ ಆಯ್ತು, ಏನಾದ್ರು ಜೀವ ಹಾನಿ ಆಯ್ತು ಜವಾಬ್ದಾರಿ ಅದಕ್ಕೆ ಪುರಸಭೆಯವರು ಸರ್ ಖಂಡಿತವಾಗಿ ಇದ್ರ ಬಗ್ಗೆ ತುರ್ತಾಗಿ ನಾನು ಹೇಳಿದಾರೆ. ನಾಳೆ ಆದ್ರೆ ನಾಳೆನೆ ನೀವು ಏನು ಮಾಡ್ಕೊಂಡು ಗೊತ್ತಿಲ್ಲ, ಅದು ಮಾಡುವಂತ ವ್ಯವಸ್ಥೆ ಮಾಡಿ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಬೇಕಾದ್ರೆ ಮತ್ತೆ ಇಡೀನಿ. ನಮ್ದೇ ನಾನು ಪುರಸಭೆ ಈಗ ಲಾಸ್ಟ್ ಎಷ್ಟು ಸರಿ ಮಾಧ್ಯಮದವರು ಕೂಡ ಎಚ್ಚರಿಕೆ ನಾಲ್ಕು ಹಂಪುಗಳಿದೆ. ನೀವು ಹಂಪನ್ನು ತೆಗೆದುಬಿಡಿ, ಇವತ್ತು ಹಂಪನ್ನು ತೆಗೀಲಿ. ಒಂದು ವೇಳೆ ನಾಳೆ ಅಥವಾ ನಾಡಿದ್ರೆ ಹಂಪು ಹಾಕ್ಸಿ, ಎರಡರೊಳಗೆ ಒಂದು ಮಾಡಿ, ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಿ. ರಥ ಹೋಗುತ್ತೆ ಮತ್ತೆ ವೆಂಕಟರಮಣ ಅವರು ದೇವಸ್ಥಾನದವರು ಅದು ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ. ಬಗ್ಗೆ ಆದರೂ ಏನು ಅವ್ರ ಮೇಲೆ ನೋಟಿಸು ಮತ್ತೊಂದು ಲೆಟ್ರು ಎಲ್ಲ ಆಗಿದೆ. ಮತ್ತೊಂದು ಅದ್ರ ಬಗ್ಗೆ ಈಗ ನಾವು ಅದರ ಹಂಪನ್ನ ರೆಡಿ ಮಾಡುವಂಥ ಬಗ್ಗೆ ಈಗ ಆಲ್ರೆಡಿ ನಾವು ಮೀಟಿಂಗ್ ಇಟ್ಟಿದ್ದೀವಿ. ಅದು ಕೋಡ್ ಆಫ್ ಕಂಡಕ್ಟ್ ಬಂದಿರೋದ್ರಿಂದ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ. ಮೀಟಿಂಗ್ ಪೋಸ್ಟ್ಪೋನ್ ಆಗಿರೋದು ನೆಕ್ಸ್ಟ್ ಮೀಟಿಂಗಲ್ಲಿ ಒಂದು ವಿಷಯ ಇದೆ. ಇದಕ್ಕೆ ಮೀಟಿಂಗ್ ಮಾಡಿ ತೆಗ್ದಿರಾ? ಯಾಕೆಂದ್ರೆ ನಮಗೆ ಅದನ್ನ ಇಬ್ರು ಕಾಂಟ್ರಾಕ್ಟರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಿ ಬರುತ್ತೆ, ಇದು ಹಾಕೋರು ಯಾರು, ಹೆಂಗಿದೆ, ಈಗ ಟಾರ್ ಯಾರು, ರೋಲಿಂಗ್ ಮಿಷಿನ್, JCB ಇದೆಲ್ಲ ರೋಲರು ಇದೆಲ್ಲ ಕೇಳಿ ಎಷ್ಟೋ ಗಾಡಿ ಅಡಿಯಲ್ಲಿ ಹೊಡೆದು ಹಾಕುವಾಗ ಅವೈಜ್ಞಾನಿಕವಾಗಿ ಹಾಕಬೇಡಿ. ಅಲ್ಲಿ ಕೋಟೇಶ್ವರ ಬಸ್ ಮುರ್ಕಲ್ ಹಾಗೆ ಎರಡೆರಡು ಹಂಪ್ ಹಾಕಿದ್ದಾರೆ. ಒಂದು ಬಸ್ನವ್ರು ಹಾಸಿ ಬಿಡ್ತಾರೆ, ಹಿಂದೂ ಕೂತರು ಹಾಗೆ ಇಟ್ಬಿಟ್ಟಿದ್ದಾರೆ. ಡಬಲ್ ಹಂಪ್ ಹಾಕಿದ್ದಾರೆ. ಸ್ಲೋಪ್ ಮಾಡಿ ಒಂದು ವ್ಯವಸ್ಥೆ ಒಟ್ಟಿಗೆ ರಾಜಿ ಮಾಡ್ಕೊಂಡಿರೋದು ಅಷ್ಟೇ. ಎಷ್ಟು ಒಳ್ಳೆ ಉಂಟು ಅಷ್ಟೇ. ಕ್ಲೀನ್ ಮಾಡಿಸಿ ನಮಗೊಂದು ಮಾಹಿತಿ. ಈಗ ಒಂದು ಕೆಲಸ ಮಾಡಿ, ಅವನಿಗೆ ಒಂದು ವಾರ ಟೈಮ್ ಕೊಡ್ತೇವೆ. ನೀವು ಒಂದು ವಾರದಲ್ಲಿ ಆಗದೆ ಇದ್ರೆ ನಾವು ಪುರಸಭೆ ಕೂತ್ಕೊಳ್ತೀವಿ. ಈಗ ಪೇಮೆಂಟ್ ಬಂದಿದೆ ಪುರಸಭೆಗೆ. ಈಗ ನಿಮ್ಗೆ ತೆಗಿಬೇಕಾದಾಗ ಟೈಮ್ ಬಾಂಡ್ ಬೇಕಾ ಅಥವಾ ಅನುಮೋದನೆ ಬೇಕಾ? ತೆಗೀರಿ. ಆಮೇಲೆ ನೀವು ಯಾವಾಗ ಬೇಕಾದ್ರೂ ಹಾಕಿ, ಆಮೇಲೆ ಮೀಟಿಂಗ್ ನಿರ್ಣಯ ಮಾಡಿ ಹಾಕಿ. ಗೊತ್ತಾಯ್ತಾ? ಫಸ್ಟ್ ಈಗ ನಾಳೆಗೆ ತೆಗೀರಿ. ಆ ಕೆಲಸ ಫಸ್ಟ್ ಮಾಡಿ. ತೆರವುಗೊಳಿಸೋಕೆ ಅನುಮೋದನೆ ಬೇಕಷ್ಟೇ. ಒಂದು ವಾರದಲ್ಲಿ ಮಾಡಿ ಸರಿ ಮಾಡಿ. ಪತ್ರಕರ್ತರು ನಿಮ್ ಜೊತೆಗೆ ಇದ್ದೇವೆ. ಯಾವ ಸದಸ್ಯರು ನಿಮ್ಮ ವಿರೋಧ ನಾವು ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾಡ್ತಾ ಇರುವ ಇದೊಂದು ತೆರವಾದ ಇದು ಇವತ್ತೇ ನಿರ್ಣಯ ಮಾಡಿ. ಹಂಪ್ ಯಾವತ್ತೇನು ಕಡ್ಲಿಕ್ಕಿಲ್ಲ. ಹಂಪು ಕಡ್ಲಿಕ್ಕಿಲ್ಲ ಆದ್ರೆ ಪ್ಲಾಸ್ಟಿಕ್ ರಬ್ಬರ್ ಹಂಪ್ ಉಂಟು, ಅದನ್ನ ಹಾಕಿಸಿ. ಯಾವ್ದು ಬೇಡ, ಯಾವ ಹಂಪು ಹಾಕ್ಬೇಡಿ, ನೀವು ಕ್ಲಿಯರ್ ಮಾಡಿ ಅಲ್ಲ. ಹೌದು.
ನಮ್ಮೆಲ್ಲರ ಎಸ್ಟಿಪಿ ಹಾಕ್ಕೊಂಡಿದ್ದಾರೆ. ಬರಲಿಲ್ಲ